ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ವ್ಯಾವಹಾರಿಕವಾಗಿ ಆಗಲಿ ಅಥವಾ ಔದ್ಯೋಗಿಕವಾಗಿ ಆಗಲಿ ಅಥವಾ ಬೇರೆ ಯಾವುದಾದ್ರೂ ವಿಚಾರಗಳಲ್ಲಾಗಲಿ, ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ವಿಷಯದಲ್ಲಾಗಲಿ ಬೇರೆಯವರ ಮಾತಿಗೆ ಮರುಳಾಗಬೇಡಿ. ಬೇರೆಯವರ ಮಾತು ಬಣ್ಣ ಬಣ್ಣವಾಗಿರುತ್ತೆ, ಆ ಮಾತು ಸತ್ಯ ಅಂತ ಹೇಳಿ ಪೂರ್ಣವಾಗಿ ನಂಬಿ ಅದರಿಂದ ನಿಮ್ಮ ಸರಿಯಾದಂತಹ ಮಾರ್ಗವನ್ನು ಹಾಳು ಮಾಡಿಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಯಾರು ಏನೇ ಹೇಳಲಿ ಅದನ್ನು ಸರಿಯಾಗಿ ಪರಾಮರ್ಶೆ ಮಾಡಿ, ಸತ್ಯಾಂಶ ಇದ್ದಾಗ ಮಾತ್ರ ಅದನ್ನು ಸ್ವೀಕಾರ ಮಾಡಿ. ನಿಮಗಲ್ಲದೇ ಇರತಕ್ಕಂತಹ ವಿಚಾರಗಳಿದ್ದರೆ ಅದನ್ನು ಅಲ್ಲೇ ಬಿಡುವಂಥದ್ದು ಬಹಳ ಯೋಗ್ಯವಾದಂಥದ್ದು. ಮಾತಿಗೆ ಮರಳಾಗಿ ನೀವು ಅದರಂತೆ ನಡೆಕೊಂಡ್ರಿ ಅಂತಾದರೆ ಕೊನೆಯಲ್ಲಿ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ನೀವೇ. ಆಗ ನಿಮ್ಮ ಜೊತೆಗೆ ಯಾರೂ ಬರೋದಿಲ್ಲ. ಅದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಇದೆ, ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಯಾರು ಏನಾದರೂ ಸಹಾಯವನ್ನು ಮಾಡಿದರೆ ಅಥವಾ ನಿಮಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ನೀವು ಅದನ್ನು ವಿದ್ಯೆಯ ಮುಖಾಂತರ ಅನುಕೂಲಕ್ಕೆ ತಂದುಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಜನರ ಜೊತೆಯಲ್ಲಿ ವಿಶ್ವಾಸಕ್ಕೆ ಯೋಗ್ಯವಾದಂತಹ ಮಾತುಗಳನ್ನು ಆಡಿ. ಯಾವ ಮಾತನ್ನು ನೀವು ಆಡೋದ್ರಿಂದ ಜನ ನಿಮ್ಮ ಬಗ್ಗೆ ವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ತಾರೋ ಅಥವಾ ಇರುವಂತಹ ವಿಶ್ವಾಸ ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗುತ್ತೋ ಅಂಥ ಮಾತುಗಳನ್ನು ಆಡಬೇಕು. ಅನುಮಾನಕ್ಕೋ ಅಥವಾ ಸ್ವಾರ್ಥಕ್ಕೋ ಬೇಕಾಗುವಂತಹ ಮಾತುಗಳನ್ನು ಆಡಿ ಜನರ ವಿಶ್ವಾಸವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಪ್ರೇಮಿಗಳಿಗೆ ಎಲ್ಲ ರೀತಿಯ ಅನುಕೂಲ ಇರುತ್ತೆ, ಸ್ವತಂತ್ರ ಇರುತ್ತೆ. ಆದರೆ ಸ್ವಯಂಕೃತ ಅಪರಾಧಗಳನ್ನು ಮಾಡಿ ಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಇರುವಂತಹ ಸ್ವತಂತ್ರವನ್ನು, ಇರುವಂತಹ ಒಳ್ಳೆಯ ಅವಕಾಶವನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಹಿನ್ನಡೆಗೆ ಕಾರಣವಾಗುತ್ತೆ, ಅವಮಾನಕ್ಕೆ ಕಾರಣವಾಗುತ್ತೆ. ಇದು ಬೇಡ ಅನ್ನುವಂತಹ ಎಚ್ಚರಿಕೆ. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕುವಂತಹ ಯೋಗದ ಸೂಚನೆ ಕಾಣ್ತಾ ಇದೆ. ಹಾಗೆ ಕ್ರೀಡಾಪಟುಗಳಿಗೆ ನಿಮ್ಮದೇ ಆದಂತಹ ಕೆಲವು ನಿರ್ಧಾರಗಳು ಸಮಸ್ಯೆಗಳಾಗಿ ಪರಿಣಮಿಸುತ್ತೆ. ಇದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಲಿಲ್ಲ ಅಂತಾದರೆ ಕೇವಲ ನಿಮ್ಮ ಗೌರವಕ್ಕಷ್ಟೇ ಅಲ್ಲ, ನಿಮ್ಮ ಅಭಿಮಾನಿಗಳಿಗೆ, ಆಶ್ರಯದಾತರಿಗೆ ಎಲ್ಲರಿಗೂ ಕೂಡ ಅವಮಾನವಾಗುತ್ತೆ. ಧರ್ಮಗ್ರಂಥಗಳ ಅಧ್ಯಯನದಿಂದ ವಿಷಯಾಸಕ್ತಿಯ ಕುತೂಹಲ ನಿಮ್ಮಲ್ಲಿ ಮೂಡಬಹುದು. ಧಾರ್ಮಿಕ ಗ್ರಂಥಗಳನ್ನು ಓದ್ತಾ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೇಬೇಕು, ಬಹಳ ಮಹತ್ತರವಾದಂತಹ ಗುರುತರವಾದಂತಹ ವಿಚಾರಗಳಿದೆ ಅನ್ನುವಂತಹ ಒಂದು ನಂಬಿಕೆ, ಜಾಗ್ರತೆ ನಿಮ್ಮಲ್ಲಿ ಆಗುವಂಥದ್ದಿದೆ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ. ಪ್ರಯಾಣದ ಆಲಸ್ಯ, ಶಾರೀರಿಕವಾದಂತಹ ಏನೋ ಒಂದು ರೀತಿಯ ನಿಮಗೆ ಜಾಡ್ಯ, ಸುಸ್ತು ಇವೆಲ್ಲವೂ ಕೂಡ ನಿಮ್ಮ ಕೆಲಸಗಳಿಗೆ ನಿಧಾನಗತಿಯನ್ನು ಉಂಟು ಮಾಡಬಹುದು. ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೇ ಇರುವ ಹಾಗೆ ಮಾಡಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಬೇರೆಯವರ ವಿಷಯಾಸಕ್ತಿ ಬೇಕಾಗಿರೋದಿಲ್ಲ. ಬೇರೆಯವರ ವೈಯಕ್ತಿಕವಾದಂತಹ ವಿಷಯಗಳನ್ನು ಕಟ್ಟಿಕೊಂಡು ನಿಮಗೆ ಏನಾಗಬೇಕಾಗಿದೆ ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಈ ದಿವಸ ಅಂದುಕೊಂಡಂತಹ ಕೆಲಸದಲ್ಲಿ ಶುಭ ಇದೆ, ಅದು ನಿಮಗೆ ಧನಾತ್ಮಕವಾಗಿ ಸಿಗ್ತಕ್ಕಂತಹ ಫಲ ಅಂತ ಹೇಳಬೇಕು. ಸಾಯಂಕಾಲದ ಹೊತ್ತಿಗೆ ಒಂದಷ್ಟು ಆತಂಕ ನಿಮಗೆ ಕಾಡುವಂಥದ್ದಿರುತ್ತೆ. ಹಾಗಾಗಿ ಸಾಯಂಕಾಲದವರೆಗೆ ನೀವು ಏನೆಲ್ಲ ವ್ಯವಹಾರಗಳನ್ನು ಮಾಡ್ತೀರಿ ಅಷ್ಟು ಮಾತ್ರ ಅಂತ ಹೇಳಬೇಕು. ಅದಾದ ನಂತರದಲ್ಲಿ ಭಯದಿಂದ ಯಾವ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳಾಗೋದಿಲ್ಲ. ಉದ್ಯೋಗದಲ್ಲೂ ಕೂಡ ಹಿನ್ನಡೆ ಉಂಟಾಗ್ತಕ್ಕಂತಹ ದಿವಸ. ಸ್ನೇಹಿತರ ಭೇಟಿಯಿಂದ ಸಮಯ ವ್ಯರ್ಥ ಆಗುತ್ತಷ್ಟೇ ಹೊರತು ಯಾವ ಅನುಕೂಲವೂ ಇಲ್ಲ. ಬೇಡದೇ ಇರುವಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ. ಇರುವಂತಹ ಸಮಯ ಹಾಳಾಗಿ ಹೋಗ್ತಕ್ಕಂಥದ್ದು. ಗೋವಿಗೆ ಸೇವೆಯನ್ನು ಮಾಡಿವಿ, ಗೋವಿಗೆ ಆಹಾರವನ್ನು ಕೊಡಿ, ಗೋಮಾತೆಯ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮೆಲ್ಲ ಕಷ್ಟ ನಷ್ಟಗಳು ದೂರವಾಗಲಿ. ಶುಭವಾಗಿ.
ಮಿಥುನ ರಾಶಿ, ವ್ಯಾಪಾರದಲ್ಲಿ ನಿಮಗೆ ಒಂದಷ್ಟು ಅನುಕೂಲಗಳು ಕಾಣ್ತಾ ಇರುವಂತಹದ್ದು. ಕಾರ್ಯಕ್ಷೇತ್ರ ಇನ್ನಷ್ಟು ಮತ್ತಷ್ಟು ವಿಸ್ತಾರವಾಗುತ್ತೆ. ಅದರಿಂದಲೂ ಕೂಡ ಮಾನಸಿಕವಾದಂತಹ ಸಮಾಧಾನ, ಇನ್ನಷ್ಟು ಅಭ್ಯುದಯವನ್ನು ನಾನು ಕಾಣಬಹುದು ಅನ್ನುವಂತಹ ಧೈರ್ಯ ಮನಸ್ಸಿನಲ್ಲಿ ಬರುವಂತಹದ್ದು. ಮೇಲಧಿಕಾರಿಗಳ ವಿಶೇಷವಾದಂತಹ ಪ್ರೋತ್ಸಾಹ, ಅವರ ಸಹಕಾರ, ಸಮಯೋಚಿತವಾಗಿ ಅವರ ಸಹಾಯ ನಿಮಗೆ ಆಗುವಂಥದ್ದಿದೆ. ಕುಟುಂಬದಲ್ಲಿ ಬಂಧುಗಳಿಂದ ದ್ರೋಹದ ಚಿಂತನೆ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಬಂಧುಗಳು ನಿಮಗೆ ವಂಚನೆಯನ್ನು ಮಾಡುವಂತಹ ಸೂಚನೆಗಳು ಕಾಣ್ತಾ ಇದೆ. ಮಾನಸಿಕವಾದಂತಹ ಒತ್ತಡ, ಭಯದ ವಾತಾವರಣ ಇವೆಲ್ಲವೂ ಕೂಡ ನಿಮಗೆ ಸಮಸ್ಯೆಯಾಗಿ ಕಾಡುವಂಥದ್ದಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯದ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ. ಮಕ್ಕಳಿಗೆ ಯಾವುದು ಹಿತವೋ, ಯಾವುದು ಒಳ್ಳೆಯದೋ ಅದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇರಲಿ. ಇಂದಿನ ಸಮಾಜ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ, ಅದರಲ್ಲಿ ಒಳ್ಳೆಯ ಆಯ್ಕೆ ಯಾವುದು, ಕೆಡಕೆ ಯಾವುದು, ಇವೆಲ್ಲವನ್ನು ಬಿಡಿಸಿ ಮಕ್ಕಳಿಗೆ ಹೇಳಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರುತ್ತೆ ಅಂತ ಹೇಳಬೇಕು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ನಿಮ್ಮನ್ನು, ಕುಟುಂಬವನ್ನು, ಪರಿವಾರವನ್ನು ಕಾಪಾಡಲಿ. ಶುಭವಾಗಲಿ. ಕರ್ಕಾಟಕ ರಾಶಿ, ನೀವು ಮಾಡ್ತಕ್ಕಂತಹ ಕೆಲಸದ ಒಂದು ರೂಪವನ್ನು, ಶೈಲಿಯನ್ನು, ಕಾರ್ಯವೈಖರಿಯನ್ನು ಬದಲಾಯಿಸ್ಕೊಳ್ಳಿ ಅಥವಾ ಪರಿವರ್ತನೆ ಮಾಡಿಕೊಳ್ಳಿ ಅನ್ನುವಂಥದ್ದು ಸಲಹೆ. ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಅವಕಾಶಗಳಾಗತ್ತೆ. ಅಂದರೆ ಯಾವ ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇದ್ದು ಮಾಹಿತಿ ಇರೋದಿಲ್ವೋ ಅಂತಹ ವಿಚಾರಗಳು ಮುನ್ನೆಲೆಗೆ ಬಂದು ಅದಕ್ಕೆ ಪೂರಕವಾದಂತಹ ಅಂಶಗಳನ್ನು ತಿಳಿಯೋದಕ್ಕೆ ಸರಿಯಾದಂತಹ ಮಾರ್ಗದರ್ಶಕರು ನಿಮಗೆ ದೊರಕ್ತಾರೆ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ. ಹಾಗಾಗಿ ನೀವು ಓದುವಂತಹ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂಥದ್ದು. ನಿಮ್ಮ ಅಭಿಪ್ರಾಯ ಕೆಲವು ಸಂದರ್ಭದಲ್ಲಿ ಜನಗಳಿಗೆ ಇಷ್ಟ ಆಗೋದಿಲ್ಲ. ಹಾಗಂತ ಎಲ್ಲರೂ ಎಲ್ಲವನ್ನ ಒಪ್ಕೊಳ್ಬೇಕು, ಮೆಚ್ಚಬೇಕು ಅಂತಲೂ ಹೇಳಿ ಏನಿಲ್ಲ. ಆದರೆ ಸಮಾಜಘಾತಕವಾದಂತಹ ಯಾವ ಸಲಹೆಯನ್ನು, ಯಾವ ಮಾತನ್ನು, ಯಾವ ಪ್ರಚೋದನೆಯನ್ನು, ಕೆರಳಿಸ್ತಕ್ಕಂತಹ ವಿಚಾರಗಳನ್ನು ನಾವು ಮಂಡಿಸಬಾರ್ದು ಅನ್ನುವಂತಹ ತಿಳುವಳಿಕೆ ಇರಬೇಕು. ಅಪರಿಚಿತರಿಂದ ನಂಬಿಕೆಯ ದ್ರೋಹವಾಗ್ತಕ್ಕಂಥದ್ದಿದೆ. ಯಾರು ನಿಮಗೆ ಪರಿಚಯ ಇರುವುದಿಲ್ವೋ ಅಂತಹ ವ್ಯಕ್ತಿಗಳೇ ನಿಮಗೆ ತೊಂದರೆಯನ್ನು ಮಾಡ್ತಾರೆ, ದ್ರೋಹ ಮಾಡ್ತಾರೆ, ಅಥವಾ ಹಣವನ್ನು, ವಸ್ತುವನ್ನು, ಇನ್ಯಾವುದೋ ದ್ರವ್ಯವನ್ನು ಲಪಟಾಯಿಸ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಬೇಕು. ಆಹಾರ ಮಿತವಾಗಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಹಾರ ಶುದ್ಧವಾಗಿಯೂ ಕೂಡ ಇರಬೇಕಾದಂಥದ್ದು. ಇಲ್ಲ, ಆಹಾರದಲ್ಲಿ ಯಾವ ರೀತಿ ಎಲ್ಲ ವ್ಯತ್ಯಾಸಗಳಾಗುತ್ತೋ ಹಾಗೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಆಗ್ತಾ ಹೋಗುವಂಥದ್ದಿರುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.